ನಮ್ಮ ದೇವಿ ನಮ್ಮ ಧರ್ಮ ಶಿಷ್ಟರನ್ನ ರಕ್ಷಣೆ ಮಾಡುವಂಥದ್ದು, ದುಷ್ಟರನ್ನ ಸಂಹಾರ ಮಾಡುವಂಥದ್ದು. ಸಮಯ ಬಂದಾಗ ನಮ್ಮ ಎಲ್ಲಾ ದೇವರುಗಳು ಖಡ್ಗವನ್ನು ಹೊರಗೆ ತೆಗೆದೇ ಬಿಟ್ಟಾರ. ಯಾವ ಬರೀ ಇಟ್ಕೊಂಡು ಗೊತ್ತಿಲ್ಲ, ತಗೊಂಡ ಜಾಸ್ತಿ ಬಿಟ್ಟಾರ. ಅದಕ್ಕ ನಮ್ಮ ತಾಳ್ಮೆಯನ್ನ ನೀವು ಪರೀಕ್ಷೆ ಮಾಡ್ಲಿಕ್ಕೆ ಹೋಗಬೇಡಿ. ನಿಮಗೆ ಇರುವುದಕ್ಕೆ ನಾವು ಏನು ತೊಂದರೆ ಮಾಡಿಲ್ಲ. ಹಾಗಾದ್ರೆ ನಿಮ್ಮ ಗಣಪತಿ ನಿಮ್ಮ ಪೆಕ್ಸ್ಬೋದು ನಿಮ್ಮ ಮಸೂತಿ ಮುಂದೆ ಹಚ್ಚಿದ್ರೆ ಏನು ಬೇರೆ ಆಗ್ತೈತಪ್ಪ? ಏನಪ್ಪ ಮುಗಿಸ್ತೈತೆ ನೀವೆಲ್ಲ ಕಡೆ ಬೋರ್ಡ್ ಹಚ್ಲಾಕೈತೆ ಪರ್ಮಿಷನ್ ಕೊಟ್ಟಿದ್ರೆ ಪೊಲೀಸರು ನಿಮ್ಗೆ ಐ ಲವ್ ಅಂತ ಬರ್ದಾರಲ್ಲ, ಯಾರು ದೇವ್ರಿಗೆ ಲವ್ ಮಾಡ್ತಾರ? ಐ ಲವ್ ಶಿವ ಅಂತೇನು ದೇವ್ರ, ಆ ದೇವ್ರನ್ನ ಪ್ರೀತಿ ಭಕ್ತಿಯಿಂದ ಪಾದ ಪೂಜೆ ಮಾಡಿ ಆ ಪಾದದ ನೀರು ಕೊಡುವಂತ ಧರ್ಮ ನಮ್ದು ಸನಾತನ ಧರ್ಮ. ನಮ್ಮ ಧರ್ಮದಲ್ಲಿ ತಂದೆ ತಾಯಿಗಳೇ ದೇವರ ಹೇಳುವಂತ ಧರ್ಮ ಸನಾತನ ಧರ್ಮ. ತಾಯಿಯಲ್ಲಿ ಹೆಣ್ಣಿನಲ್ಲಿ ದೇವಿ ಅವತಾರವನ್ನು ನೋಡಬೇಕಾದಂತ ಧರ್ಮ ನಮ್ಮ ಧರ್ಮ. ಹೆಣ್ಣು ಮಕ್ಕಳನ್ನು ಉಪಭೋಗದ ವಸ್ತು ಅಂತ ತಿಳ್ಕೋದಿಲ್ಲ. ನಮ್ಮ ಧರ್ಮ ತನ್ನ ಸ್ವಂತ ಮಗಳನ್ನ ಸ್ವಂತ ತಂಗಿಯನ್ನು ಗಣನಾಗುವಂತ ಕೆಲವು ಮಂದಿ ಸ್ವಾಮಿಗಳು ಹರಿಬಿಟ್ಟು ಒಬ್ಬ ಹೇಳದಲ್ಲಿ ಒಂದು ಗಾಡಿ ಗೋಮಾತೆಯನ್ನೇ ಪೂಜಿಸಬೇಕು, ಗೋಮಾತೆಯ ಶರೀರದಿಂದ ಆದಂತ ವಿಭೂತಿಯನ್ನೇ ಯಾಕೆ ಧರಿಸಬೇಕು. ನಾನೇ ಬಿಡಪ್ಪ, ಗೋಮಾತೆ ಶರಣಿ ಬೇಡ ಅಂದ್ರ ಹಂದಿ ನಾಯಿ ಹಚ್ಕೋಬೇಕು. ಹೌದಲ್ಲ? ಗೋಮಾತೆಯ ಬಗ್ಗೆ ಚರ್ಚೆ ಮಾಡ್ತಾರೆ, ಸನಾತನ ಧರ್ಮದ ಸಂಸ್ಕೃತಿ ಬಗ್ಗೆ ಮಾಡ್ತಾರೆ. ಒಬ್ಬ ಸ್ವಾಮಿ ಹೇಳ್ತಾನ, ಇಸ್ಲಾಂ ಲಿಂಗಾಯತ ಒಂದೇ ಸಮಾನವಾದಂತ ಅಂಶಗಳು ಒಂದೇ ತಪ್ಪ. ಏನ ಸ್ವಂತ ಮಗಳನ್ನ ಲಿಂಗಾಯತ ಆಗ್ತಾರೆ, ದನ ಕರೀತಾರೆ ಲಿಂಗಾಯತ ಜಗಳ ಸಮಾನತೆ ಇದೆ. ಯಾವುದು ಶಾಂತಿ ಧರ್ಮ ಅಂತ ಹೇಳ್ತಾರಲ್ಲ, ಈ ಜಗತ್ತಿನಾಗ ಬಾಂಬ್ ಹಾಕೋ ಯಾರು? ಶಾಂತಿ ದೂತರು. ನಮ್ಮ ಸಿದ್ದರಾಮಯ್ಯ ಸಾಹೇಬ್ ಹೇಳಿದ್ರೆ ಮೊನ್ನೆ, ಇಸ್ಲಾಂ ಅಂದ್ರೆ ಮಧುರದಾಗ ಯಾರು ಕೇಳೋದು? ಈ ಸಿದ್ದರಾಮಯ್ಯ ಸಾಹೇಬ್ರ ಹಿಂದೂ ಹೋಗಲ್ಲ. ಪಾಪ ದಲಿತರು ಆ ಮದ್ದೂರಿನ ಮಸೂತಿ ಮುಂದೆ ತೀರ್ಕೊಂಡಾಗ ತಂಬಳಿ ಮಾಡ್ಸೋದು ಹೋಗ್ತಾರಲ್ಲ, ಅದು ನಿರ್ಬಂಧ. 40% ಅಲ್ಲ ಮದ್ದೂರ್ನಾಗ. ನಾಳೆ 40 ಕೇಳ್ತಾರ ಅವರು. ನೀವೆಲ್ಲ ಜಾಗೃತಿ ಆಗ್ಬೇಕು. ನೀವೇನ್ ಮಾಡ್ರಿ, 2 ಲಗ್ನ ಆಪರೇಷನ್ ಮಾಡ್ಕೊಡ್ತಾರೆ. ಅವ್ರು 5 ಲಗ್ನ ಆಗ್ತಾರೆ, 25 ಹೇಳಿದ್ದಾರೆ. ಆ ಹೆಸರಲ್ಲಿ ಮುಂದೆ ನೋಡಿ ನೀವು ಯಾರ್ಯಾರು ಚೀಲ ಅಪರಿಕ್ಷೆದಾಗ ಹಾಕೊಂಡು ಹೋಗ್ತಾರೆ. ನೀವು ಹಿಂದೂಗಳು ಒಂದು ಚೀಲ ಹಾಕೊಂಡು ಬರ್ತೀರಲ್ಲ ಕೆಲವು, ಹೌದಿಲ್ಲ? ಅದಕ್ಕೆ ನೀವು 2 ರಿಂದ 3 4 ಬರೀ ನಮ್ಮ ಸಂಖ್ಯೆ ಹೆಚ್ಚು ಮಾಡಿ, ಅದ್ರಾಗ ಒಬ್ಬರು ಶಿವಾಜಿ ಮಾಡ್ರಿ. ಎಲ್ಲಾರು ಒಬ್ಬ ಶಿವಾಜಿ ಆಗ್ಬೇಕು. ಮಕ್ಕಳ ಮನೆಯಾಗ ಶಿವಾಜಿ ಆಗಲಿ, ನನ್ನ ಮಗ ಮಾತ್ರ ಬ್ಯಾರಿಸ್ಟರ್ ಆಗ್ಬೇಕಂತ ನಾಲಾಯಕ ನಾವು ಕೆಲವೊಂದಲ್ಲ. ಹಿಂದೂಗಳ ಪರವಾಗಿ ಹೋರಾಟ ಮಾಡೋರು ಹಿಂದುಳಿದವರು, ದಲಿತರು, ವಾಲ್ಮೀಕಿ ಸಮಾಜದವರು ಪಾಪ ಎಲ್ಲ ನಮ್ಮ ಸಲ ಪ್ರಾಣ ಕೊಡ್ತಾರೆ, ಬಡತನ ಮಾಡಿ ಹೋರಾಟ ಮಾಡ್ತಾರೆ. ಅವ್ರ ರಕ್ಷಣೆ ಮಾಡೋದು ನಮ್ಮ ಕೆಲಸ ಇದೆ. ಯಾವುದೇ ಹಿಂದೂ ಕಾರ್ಯಕರ್ತರಿಗೆ ಅನ್ಯಾಯ ಇಲ್ಲ, ತೊಂದರೆ ಗೊತ್ತಾಗ ನಮ್ಮ ವಕೀಲರಿಗೆ ಸಹಿತ ನಾವು ಇದು ಮಾಡಿ ಫ್ರೀ ಆಗಿ ಅವ್ರಿಗೆ ಮಾಡಿದ್ವಿ. ಅವ್ರಿಗೆ ಹೋಗಿ ಜೈಲಿಗೆ ಹೋಗಿ ಅವ್ರಿಗೆ ಊಟ ಕೊಟ್ಟು ಬೇರೆ ತೊಗೊಳ್ರಿ. ಯಾಕಂದ್ರೆ ಹಿಂದೂ ಕಾರ್ಯಕರ್ತರನ್ನ ರಕ್ಷಣೆ ಮಾಡೋದು ನಮ್ಮ ಕೆಲಸ ಇದೆ. ನಾ ಹೇಳ್ತೀನಿ, ಪೊಲೀಸರಿಗೂ ವಿನಂತಿ ಮಾಡ್ಕೊಡ್ತೀನಿ, ನೀವು ಅರೆಸ್ಟ್ ಮಾಡಬೇಕು. ನಿಮ್ಮ ಮಂತ್ರಿ CM ಆಫೀಸ್ ಫೋನ್ ಬಂದೈತೆ, ನಮ್ಗೇನು ಗೊತ್ತಿಲ್ಲ ಅದಕ್ಕ ಗೃಹ ಮಂತ್ರಿಯಿಂದ ಫೋನ್ ಬಂದದ. ನಮ್ಮ ಗೃಹ ಮಂತ್ರಿ ನೀವು ಗೊತ್ತಿರೋದಿಲ್ಲ ಏನು? ಹೌದಾ? ಗೊತ್ತಿಲ್ಲ. ನಾ ಎಲ್ಲ ನಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನಾನು ತಿಳಿಸ್ತೀನಿ. ಇಲ್ಲಂದ್ರೆ ನನಗೆ ಗಮನಕ್ಕೆ ಬಂದಿಲ್ಲ. ಇಲ್ಲಂದ್ರೆ ಅದೊಂದು ಸಣ್ಣ ಪುಟ್ಟ ಬಂದಿದೆ ಘಟನೆ, ಏನು ಚಿಂತೆ ಮಾಡೋಷ್ಟು ಇಂಥ ಗೃಹ ಮಂತ್ರಿ ನಮ್ಮವರ ಗೃಹ ಮಂತ್ರಿಗಳಿದ್ರು ಕಠಿಣ ಕ್ರಮ ಕೈಗೊಳ್ಳಲಾಗಿದೆ.
ಸ್ಟೇಷನ್ ಬೆಂಕಿ ಹಚ್ಚಕ್ ಬಂದಿರಲ್ಲ, ನಾ ಏನೇ ಗೃಹ ಮಂತ್ರಿ ಶೂಟ್ ಅಟ್ ಸೈಡ್ ಪೊಲೀಸ್ ಸ್ಟೇಷನ್ ಸಮೀಪ ಬಂದ್ರೆ ಫೈರಿಂಗ್. ಹುಬ್ಳ್ಯಾಗಾಯ್ತು, ಪೊಲೀಸರ ಜೀಪ್ ಮ್ಯಾಲಿತ್ತು ಒಬ್ಬ ಮೌಲ್ವಿ ಭಾಷಣ ಮಾಡ್ತಾನೆ. ಇವತ್ತು ಅವ್ರ ಕೇಸ್ ಎಲ್ಲ ವಾಪಸ್ ತಗೊಂಡ, ಎಲ್ಲ ಕೇಸ್ ವಾಪಸ್ ತಗೊಂಡ. ಎಷ್ಟು ಕೆಟ್ಟ ಪರಿಸ್ಥಿತಿ ಪೊಲೀಸರು ಬೇಕಂತ ಪೊಲೀಸ್ ರಿಪೋರ್ಟ್ ಹಾಕ್ಯಾರ. ಏನಂತೇಳಿ ಈ ರೀತಿ ನಾವು ಬಿಡುಗಡೆ ಮಾಡಿಬಿಟ್ರೆ ಪೊಲೀಸ್ ನೈತಿಕ ಬಲ ಕೂಗುತ್ತೈತೆ ರಿಪೋರ್ಟ್ ಮಾಡೋದು ಸುತ್ತ ಅದನ್ನು ಓವರ್ಲುಕ್ ಮಾಡಿ ಮನೆ ಆರ್ಸಿಗಳಿಗೆ ಹಾಕ್ತಾರೆ. 11 ಮಂದಿ ಯಾರಿಲ್ಲ ಸರ್. ಪಾಪ ಪೊಲೀಸ್ ಆಫೀಸರ್ ಸಸ್ಪೆಂಡ್. ಸಂಬಂಧ ಪೊಲೀಸ್ ಇಲಾಖೆ ಮೊದಲೇ ಹೇಳಿದ್ರು, ಗೃಹ ಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಒಂದು ಕಡೆ ಹಿಂದೂಗಳ ಮೇಲೆ ದೌರ್ಜನ್ಯ ಪ್ರಾರಂಭ ಆಗಿದೆ. ನಾವೇನ್ ಪಾಕಿಸ್ತಾನದಲ್ಲಿದ್ದೀವೋ ಕರ್ನಾಟಕದಲ್ಲಿ ಅಂತ ಒಂದು ವಾತಾವರಣ ಸೃಷ್ಟಿಯಾಗಿದ್ರಿಂದಲೇ ಎಲ್ಲಿಯೂ ನನ್ನ ಅಸ್ತಿತ್ವವಿಲ್ಲದಲ್ಲಿ ಸಹ ತುಮಕೂರು, ಸಿರಾ, ಮದ್ದೂರು, ಮತ್ತೆ ನಾಳೆ ಮತ್ತೆ 2 ದಿವಸ ಮೈಸೂರು ಹೋಗ್ತಾ ಇದ್ದೀನಿ. ನಾನು ಇಲ್ಲಿ ಏನೂ ಇಲ್ಲ. ನಾವು ಹೊರಟಿ ಸಲಗ ಬರೀ ನಾನು ಹಿಂದಿರುವುದು ಭಗವಾ ಕೇಸರಿ. ಅದಕ್ಕೆ ಜನ ರಾಷ್ಟ್ರಪತಿ ಎಲ್ಲ ಸೇರಿದವರು ಈ ಕಾರ್ಯಕ್ರಮಕ್ಕೆ ಎಷ್ಟು ಮಂದಿ ಬಂದಿರು ಗೊತ್ತಿಲ್ಲ ನನಗ. ಆದ್ರೆ ಬಂದಿದ್ದೆಲ್ಲ ಸನಾತನ ಹಿಂದೂ ಧರ್ಮ ರಕ್ಷಣೆ. ನಾವು ನಮ್ಮ ಧರ್ಮ ಉಳಿಬೇಕು, ನಮ್ಮ ದೇಶ ಉಳಿಬೇಕು. ಅದಕ್ಕೆ ಅಂಬೇಡ್ಕರ್ ಹೇಳ್ತಾರೆ, ಅಂಬೇಡ್ಕರ್ ಮಾತು ಎಷ್ಟು ಸತ್ಯ ಇದೆ ತಿಳ್ಕೊರಿ. ಇಸ್ಲಾಮದಲ್ಲಿ ಸಹೋದರತ್ವ ಇಲ್ಲ. ಅವ್ರು ಹಿಂದೂಗಳನ್ನ ಕಾಫಿರ ತಿಳ್ಕೊತಾರೆ. ನೀವು ತಿಳ್ಕೊಂಡಿರಿ ಹಮ್ ತುಮ್ ಭಾಯಿ ಭಾಯಿ, ಭಾಯಿ ಇಲ್ಲ, ಭಾಯಿ ಭಾಯಿ, ಹಿಂದೂ ಹಿಂದೂ ಭಾಯಿ ಭಾಯಿ. ಅವ್ರೆಂದೂ ನಿಮ್ಮ ಭಾಯಿ ಭಾಯಿ ಆಗುವುದಿಲ್ಲ. ಇದು ಯಾರು ಹೇಳ? ಬಾಬಾ ಸಾಹೇಬ್ ಅಂಬೇಡ್ಕರ್. ಅಷ್ಟೇ ಅಲ್ಲ, ಅವ್ರ ಬಗ್ಗೆ ದೇಶ ಪ್ರೇಮ ಇರುವುದಿಲ್ಲ, ದೇಶಕ್ಕೆ ನಿಷ್ಠೆ ಇರುವುದಿಲ್ಲ ಅಂತ ಮಾತು ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್. ಎಷ್ಟು ಸತ್ಯ ಮಾತಾಡ್ತು. ಕನಸು ಯಾಕೆ ಹಚ್ತಿರ್ಬೋ ಮತ್ತೆ ಈ ದೇಶ ಎಲ್ಲ ತಿಂತೀರಿ, ನೀರು ಕುಡಿತೀರಿ, ಜೊತೆ ಗಾಳಿ ಕುಡಿತೀರಿ. ಇದನ್ನೇ ನಾನು ಪ್ರಶ್ನೆ ಪಾಕಿಸ್ತಾನ ಜಿಂದಾಬಾದ್ ಅಂತ ವಿಧಾನಸಭೆ ಚರ್ಚೆ ಆಗುವಾಗ ಅವ್ರಿಗೆ ಹೇಳಿದೆ ನಾನು, ಈ ನನ್ನ ಮಕ್ಕಳು ತಾಯಿಗಂಡು ನನ್ನ ಮಕ್ಕಳು ಈ ದೇಶದ ಅನ್ನ ತಿಂದು ಅವಾಗ ಕೊಡ್ತೇವೆ ನೋಡ್ರಿ. ಅವ್ರಿಗಿಂತ ನಮ್ಮ ಹಿಂದೂಗಳು ಒಂದಿಷ್ಟು ಚೂಟಿಯಾಗಿ ಹಿಂದೂಗಳು ತರ ಒಬ್ಬ MLA ಹಚ್ಚಿಸ್ಕೊಂಡು ನಾನು ಅಬ್ಜೆಕ್ಷನ್ ಮಾಡಿದ ಸ್ಪೀಕರ್ಗೆ ಏನಂತೇಳಿ, ಏನ್ ಅಧ್ಯಕ್ಷ ಯತ್ನಾಳ್ ಇಂಥ ಶಬ್ದಗಳನ್ನ ನೀವು ಉಪಯೋಗ ಮಾಡಕತ್ತಾನ, ಅದಕ್ಕೆ ನೀವು ಅವಕಾಶ ಕೊಡಬಾರ್ದು ಅಂದಾಗ ಪಾಪ ಸ್ಪೀಕರ್ ಮುಸ್ಲಿಂ ಇದ್ರು ಸಹಿತ ಒಂದು ಮಾತು ಹೇಳಿದ್ರು, ಯತ್ನಾಳರು ದೇಶದ್ರೋಹಿ ಮಾಡಿದಂತವ್ರ ಬಗ್ಗೆ ಯಾವ ಶಬ್ದದಿಂದ ಬೈದಿದ್ರು ನಾನು ಅನುಮತಿ ಕೊಡ್ತಿದ್ದೇನೆ. ದೇಶಭಕ್ತ ಕರಿತೀವಿ. ಯಾರು ನಮ್ಮ ರಾಷ್ಟ್ರಪತಿ ಇದ್ರಲ್ಲ APJ ಕಲಾಂ ಅಂತವರು ದೇಶಭಕ್ತರು. ಅದಕ್ಕೆ ನವರಾತ್ರಿಯ ಪವಿತ್ರವಾದಂತ 9 ದಿವಸ ದೇವಿಯ 9 ಸ್ವರೂಪಗಳಿಂದ ನಾವು ಪೂಜೆ ಮಾಡ್ತೀವಿ. ಒಂದೊಂದು ದಿವಸ ಒಂದೊಂದು ಅವತಾರ.